कृष्णायादवेन्द्राय ज्ञानमुद्राय योगिने नाथारुग्मणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतमम् अप्यखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। ಹರಿ ಓಂ. ಇವಾಗ ಭೀಮಸೇನ ದೇವರ ದಂಡಯಾತ್ರೆ ವಿಜಯ ಯಾತ್ರೆ ನಡೀತಾ ಇದೆ. ಸೊ ಅಲ್ಲಿ ಯಾವುದಕ್ಕೆ ಹೋದದ್ದು? ವಿರಾಟ್ ರಾಜನ ಮನೆಯಲ್ಲಿ ಹೋಗಿ ಆಯಿತು. ವಿರಾಟ್ ರಾಜನ ಅಲ್ಲಿ ಕೀಚಕಂತ ಕಾರ್ಬಾರು, ಕೀಚಕನನ್ನು ಸೋಲಿಸಿ ವಿರಾಟ್ ರಾಜನಿಂದ ಕರವನ್ನು ಓಲ್ಸೂಲಿ ಮಾಡಿದ್ದಾಯಿತು. ಆ ನಂತರ ಚೇದಿ ರಾಜ, ಚೇದಿ ರಾಜ ಶಿಶುಪಾಲ, ಶಿಶುಪಾಲ ತುಟಿಪಿಟಿಕ್ ಅಂತ ಹೇಳಿದೆ ಬಹಳ ಉಪಚಾರ ಮಾಡ್ತಾ ಇದ್ದಾನೆ. ಭೀಮಸೇನ ಯೋಚನೆ ಮಾಡ್ತಾನೆ, ಏನಪ್ಪ ಇದು, ಚಿಕ್ಕಮ್ಮಂದು. ಅದು ಅಲ್ಲದೆ ಜರಾಸಂಧ ಸಂಹಾರ ಮಾಡಿದ ಮೇಲೆ ಸ್ವಲ್ಪ ನಮ್ಮದು ಭಯ ಇದೆ ಇವನಿಗೆ ನೋಡಿದು. ಆ ಉಪಚಾರದಲ್ಲೇ ಗೊತ್ತಾಯ್ತು ಸ್ವಲ್ಪ ಭಯ ಇದೆ ಇವನಿಗೆ ಅಂತ. ಆಮೇಲೆ ಚಿಕ್ಕಮ್ಮ ಚೆನ್ನಾಗಿ ಉಪಚಾರ ಮಾಡಿದ ಕಾರಣ ಸರಿ ಸ್ವಲ್ಪ ದಿವಸ ಅಲ್ಲೇ ಉಳ್ಕೊಂಡು ಅಲ್ಲಿಂದ ಏನು ಮತ್ತೆ ಪೂರ್ವ ದಿಕ್ಕಿಗೆ ಹೊರಟಿದ್ದಾನೆ ಭೀಮಸೇನ. ಸೊ ಎಲ್ಲಿ ಹೋಗ್ತಾರೆ ಅಂತ ನೋಡುವ. 198ನೇ ಶ್ಲೋಕ ಬಯಲಾರೆ. ಕ್ರಮೇಣ ಸರ್ವಾನ್ ನಿರ್ಜಿತ್ಯ ಪೌಂಡ್ರಕಂ ಚ ಮಹಾಬಲಂ ವಿರಥೀಕೃತ್ಯ ಕರ್ಣಂ ಚ ಕರಮಾದಾಯ ಸರ್ವತಃ. 198ನೇ ಶ್ಲೋಕ. ಭೀಮಸೇನನು ಕ್ರಮದಿಂದ ಪೂರ್ವಾದಿ ದಿಕ್ಕುಗಳಲ್ಲಿದ್ದ ಎಲ್ಲಾ ರಾಜರನ್ನು ಗೆದ್ದು ಬಲಿಷ್ಠನಾದ ಪೌಂಡ್ರಕ ವಾಸುದೇವನನ್ನು ಕೂಡ ಗೆದ್ದು ಹಾಗೆಯೇ ಕರ್ಣನನ್ನು ಅವನನ್ನು ರಥರಹಿತನನ್ನಾಗಿ ಮಾಡಿ ಎಲ್ಲರಿಂದಲೂ ಕಪ್ಪವನ್ನು ತೆಗೆದುಕೊಂಡನಂತೆ. ಕ್ರಮೇಣ ಸರ್ವಾನ್ ನಿರ್ಜಿತ್ಯ ಪೌಂಡ್ರಕಂಚ ಮಹಾಬಲಂ ವಿರಥೀಕೃತ್ಯ ಕರ್ಣಂಚ ಕರಮಾದಾಯ ಸರ್ವತಃ. ಕ್ರಮೇಣ ಸರ್ವಾನ್ ನಿರ್ಜಿತ್ಯ ಎಲ್ಲರನ್ನು ಗೆದ್ದು, ಕ್ರಮೇಣ ಸರ್ವಾನ್ ನಿರ್ಜಿತ್ಯ ಸರ್ವಾನ್ ಎಲ್ಲರನ್ನು, ನಿರ್ಜಿತ್ಯ ಗೆದ್ದು, ಕ್ರಮೇಣ ಒಬ್ಬರೊಬ್ಬರನ್ನೇ. ಈಗ ಎಲ್ಲಿ ಬಂದದ್ದು? ಪೌಂಡ್ರಕ ಇದ್ದಲ್ಲಿಗೆ. ಪೌಂಡ್ರಕ ವಾಸುದೇವ, ಪೌಂಡ್ರಕಂಚ ಮಹಾಬಲಂ ಮಹಾಬಲಿಷ್ಠನಾದ ಪೌಂಡ್ರಕನನ್ನು ಗೆದ್ದು ಅವನತ್ರನು ಕಪ್ಪ ವಸೂಲಿ ಮಾಡಿ, ಆ ನಂತರ ಬಂದದ್ದೆಲ್ಲಿಗೆ ಅಂದರೆ ಕರ್ಣ ಇದ್ದಲ್ಲಿಗೆ. ಸೊ ಕರ್ಣ ಅವನು ಸುಲಭದಲ್ಲಿ ಕೊಡುವುದಿಲ್ಲ. ಸೊ ಯುದ್ಧ ಶುರುವಾಯಿತು ಭೀಮಸೇನನಿಗೂ ಕರ್ಣನಿಗೂ. ಮೊದಲು ಭೀಮಸೇನ ಯಾರಾದ್ರನ್ನ ಏನು ಮಾಡಬೇಕಂತ ಹೇಳಿದರೆ ಕರ್ಣನನ್ನು ತಾನು ಕೊಲ್ಲುವುದಲ್ಲ. ಯಾಕಂದರೆ ಕರ್ಣನನ್ನು ಕೊಲ್ಲಿಕ್ಕೆ ಅರ್ಜುನ ಶಪಥ ಮಾಡಿಬಿಟ್ಟಿದ್ದಾನೆ. ಅವನು ಅರ್ಜುನನ ವಿರೋಧಿ, ಅವನು ಅರ್ಜುನನ ಪ್ರತಿಸ್ಪರ್ಧಿ, ಅವನನ್ನು ಅರ್ಜುನನಿಗೆ ಇಡುವ ಮೀಸಲು. ಹಾಗಾದರೆ ಕಪ್ಪ ಈಗ ತಗೊಳ್ಬೇಕು. ಏನು ಮಾಡೋದು? ಸೋಲಿಸಲಿಕ್ಕೆ ಫಸ್ಟ್ ಕೆಲಸ ಏನು ಮಾಡೋದು ಅಂತ ಹೇಳಿದ್ರೆ, ಗದ ಹಿಡಿದು ತೆಗೆದು ರಥಕ್ಕೆ ಗುದ್ದಿದರೆ ರಥ ಇಡೀ ಪುಡಿ ಪುಡಿ ಆಗ್ತದೆ. ಅವ ಯಾರು ಎದುರಾಳಿ ಅವನ ನೆಲಕ್ಕೆ ಬೀಳ್ತಾನೆ. ಅದೇ ಥರ ಮಾಡಿದ. ವಿರತೀಕೃತ್ಯ ಕರ್ಣಂಚ, ವಿರಥೀಕೃತ್ಯ ರಥ ಇಲ್ಲ ಕರ್ಣನಿಗೆ, ರಥ ಪುಡಿ ಪುಡಿಯಾಗಿದೆ. ರಥ ಪುಡಿ ಪುಡಿಯಾಗಿ ವಿರತೀಕೃತ ಕರ್ಣಂಚ ಕರ್ಣನನ್ನು ರಥಹೀನನನ್ನಾಗಿ ಮಾಡಿ, ಕರಂ ಆದಾಯ ಸರ್ವತಃ ಕರವನ್ನು ತಗೊಂಡು ಅಲ್ಲಿಂದ ಸರ್ವತಃ ಅಂತೇಳಿದರೆ ಎಲ್ಲರನ್ನೂ ಅಲ್ಲಿ ಸಾಮಾನ್ಯ ಈ ಒಂದು ಬಹುಶಃ ಎಲ್ಲ ರಾಜರುಗಳದ್ದೆಲ್ಲ ಆಯಿತು. ಸೊ ಎಲ್ಲ ರಾಜರುಗಳ ಹತ್ರ ಯಾರ ಹತ್ರ ಯಾರೆಲ್ಲ ಈ ಎಡಪಿಡಂಗಿಗಳಿದ್ದಾರೋ, ಅರ್ಜುನನಿಗೆ ಕೊಡಲಿಕ್ಕಿಲ್ಲ ಇವರು ಅಂತ ಹೇಳ್ಕೊಂಡು ವೇದವ್ಯಾಸರು ಹೇಳಿದ್ದಾರೋ
ಅವ್ರದ್ದೆಲ್ಲ ಕರ ವಸೂಲಿ ಮಾಡಿ ಆಯಿತು ಅಂತ ಕಾಣ್ತದೆ. ಆದ್ದರಿಂದ ಸರ್ವತಃ ಅಂತ ಹೇಳಿದರು. ಸೊ ಈ ಎಲ್ಲ ರಾಜರುಗಳಿಂದ ಕರವನ್ನು ತಗೊಂಡಾಯಿತು ಅಂತ. ಸೊ ಏನು ಹೇಳ್ತಾರೆ ಇದಕ್ಕೆ ಅಂತ ಹೇಳಿದ್ರು ಪ್ರಭಂಜನಾಚಾರ್ಯರು, ಕ್ರಮವಾಗಿ ಎಲ್ಲ ರಾಜರುಗಳನ್ನು ಗೆದ್ದು ಕ್ರಮೇಣ ಸರ್ವಾನ್ ರಾಜಾನ್ ನಿರ್ಜಿತ್ಯ ಮಹಾಬಲಶಾಲಿಯಾದ ಪೌಂಡ್ರಕನನ್ನು, ಮಹಾಬಲಂ ಪೌಂಡ್ರಕಂ ಚ ಅವನನ್ನು ಗೆದ್ದು ಕರ್ಣನನ್ನು ವಿರತನಾಗಿಸಿ, ಕರ್ಣನ ರಥವನ್ನು ಪುಡಿ ಮಾಡಿ ಕೊಡ್ತೀಯಾ ಏನು ಅಂತ. ರಥ ಪುಡಿ ಪುಡಿ ಆದ ಕೂಡಲೇ ಕರ್ಣ ಮೇಲೆ ಕೂಡಲೇ ತಂದು ಕೊಟ್ಬಿಟ್ಟ, ಅಯ್ಯೋ ಜೀವ ಉಳಿದ್ರೆ ಸಾಕು ಅಂತ. ಸೊ ಕರ್ಣನನ್ನು ವಿರತನನ್ನಾಗಿಸಿ ಎಲ್ಲರಿಂದಲೂ ಕಪ್ಪವನ್ನು ತೆಗೆದುಕೊಂಡು ಭೀಮಸೇನ ಹಿಮಾಲಯ ಪರ್ವತದ ನಂತರ, ಸೊ ಈ ರೀತಿ ಎಲ್ಲರತ್ರನೂ ಯಾವುದು ಕಪ್ಪವನ್ನು ರಾಜರುಗಳಿಂದ ವಸೂಲಿ ಮಾಡಿ ಆಯಿತು ಅನ್ನುವಂಥದ್ದು 198ನೇ ಶ್ಲೋಕ. ನೆಕ್ಸ್ಟ್ ಶ್ಲೋಕ ಎಲ್ಲರೇ, ಶಿಖರೇ ದೇವಾನ್ ಜಿತ್ವಾ ಶಕ್ರ ಪುರೋಗಮಾನ್ ಕ್ರೀಡಾರ್ಥಂ ಯುಧ್ಯತಸ್ತೇಭ್ಯಸ್ತುಷ್ಟೇಭ್ಯೋ ರತ್ನ ಸಂಚಯಾನ್. 199ನೇ ಶ್ಲೋಕ. ಹಿಮವತ್ ಪರ್ವತದ ಶಿಖರದಲ್ಲಿ ಕ್ರೀಡೆಗೋಸ್ಕರ, ಅಂದರೆ ಇವನು ಭೀಮನೆಂದು ತಿಳಿದು ಭೀಮನ ಬಲವನ್ನು ಪ್ರಕಾಶಪಡಿಸುವುದಕ್ಕಾಗಿ ಯುದ್ಧ ಮಾಡತಕ್ಕಂತಹ ದೇವೇಂದ್ರನೇ ಮೊದಲಾಗಿಯುಳ್ಳ ಎಲ್ಲ ದೇವತೆಗಳನ್ನು ಗೆದ್ದು ಭೀಮನ ಬಲವನ್ನು ನೋಡಿ ಸಂತುಷ್ಟರಾದ ಇಂದ್ರಾದಿಗಳಿಂದ ರತ್ನಗಳ ಸಮೂಹಗಳನ್ನೇ ಭೀಮನು ತೆಗೆದುಕೊಂಡನಂತೆ. ಹಿಮವತ್ ಶಿಖರೇ ದೇವಾನ್ ಜಿತ್ವಾ ಶಕ್ರ ಪುರೋಗಮಾನ್ ಕ್ರೀಡಾರ್ಥಂ ಯುದ್ಧತಸ್ತೇಭ್ಯಃ ತುಷ್ಟೇಭ್ಯೋ ರತ್ನ ಸಂಚಯಂ. ಹಿಮವತ್ ಶಿಖರೇ ದೇವಾನ್, ಹಿಮಾಲಯದ ಶಿಖರದಲ್ಲಿ ದೇವತೆಗಳು ಬಂದು ಕೂತಿದ್ದಾರೆ. ಸೊ ಯಾಕೆ ಕೂತಿದ್ದಾರೆ? ವಾಯುದೇವರು ಬರ್ತಾರೆ ಭೀಮಸೇನನ ಅವತಾರದಲ್ಲಿ. ಸೊ ಕಪ್ಪ ತಗೊಳ್ಬೇಕು ನಮ್ಮ ಹತ್ರ, ನೋಡುವ ಒಂದು ಅವರಿಗೂ ಒಂದು ಗಮ್ಮತ್ತು. ಯಾಕಂತ ಹೇಳಿದ್ರೆ ವಾಯುದೇವರು ಅವರ ಲೀಡರ್, ಎಲ್ಲ ದೇವತೆಗಳ ಲೀಡರ್ ಯಾರು? ವಾಯುದೇವರು. ವಾಯುದೇವರು ಭೂಮಿಯಲ್ಲಿದ್ದಾರೆ ಭೀಮಸೇನನ ಇದರಲ್ಲಿ ರೂಪದಲ್ಲಿ. ಆದ್ದರಿಂದ ಭೀಮಸೇನನ ಜೊತೆಗೆ ಸ್ವಲ್ಪ ಆಟ ಆಡುವ ಅಂತ ಹೇಳಿಬಿಟ್ಟು ಹಿಮವತ್ ಶಿಖರೇ ದೇವಾನ್, ಎಲ್ಲ ದೇವತೆಗಳಲ್ಲಿ ಒಟ್ಟುಗೂಡಿದ್ದಾರೆ. ಹಿಮವತ್ ಶಿಖರೇ, ಹಿಮವತ್ ಹಿಮಾಲಯ ಪರ್ವತದ ಶಿಖರದಲ್ಲಿ. ಜಿತ್ವಾ ಶಕ್ರ ಪುರೋಗಮಾನ್, ಅಲ್ಲಿ ಶಕ್ರ ಪುರೋಗಮಾನ್ ಅಂತ ಹೇಳಿದ್ರೆ, ಶಕ್ರ ಅಂದರೆ ಇಂದ್ರ, ಪುರೋಗಮಾನ್ ಅಂದರೆ ಮೊದಲಾದವರನ್ನು, ಅಂದರೆ ದೇವತೆಗಳು ಅಂತ ಹೇಳಿದ್ರೆ ದೇವತೆಗಳ ಲೀಡರ್ ಯಾರು? ದೇವೇಂದ್ರ, ದೇವಲೋಕದ ಲೀಡರ್ ದೇವೇಂದ್ರ. ಸೊ ದೇವೇಂದ್ರನೇ ಮೊದಲಾದ ಎಲ್ಲ ದೇವತೆಗಳನ್ನು ಗೆದ್ದು, ಹಾಗಾದರೆ ಇದು ಯಾವ ಥರ ಗೆಲ್ಲುವುದು? ಭೀಮಸೇನ ದೇವತೆಗಳನ್ನು ಗೆಲ್ಲುವುದು ಅಂದರೆ ಏನು ಅಂತ ಹೇಳಿದರೆ ಕ್ರೀಡಾರ್ಥಂ, ಕ್ರೀಡೆಗಾಗಿ ಮಾತ್ರ. ಅವರು ಕ್ರೀಡೆ ಮಾಡುವುದು, ಇವನು ಕ್ರೀಡೆ ಮಾಡುವುದು. ಸೊ ಈ ರೀತಿ ಭೀಮಸೇನ ದೇವರು ಆ ದೇವತೆಗಳ ಜೊತೆಗೆ ಕ್ರೀಡಾರ್ಥಂ, ಕ್ರೀಡೆಗೆಂದು ಆಟ. ಸೊ ಯುದ್ಧತಃ, ಯುದ್ಧ ಮಾಡಿದರು. ತೇಭ್ಯ ಅವರೆಲ್ಲರಿಂದ, ತುಷ್ಟೇಭ್ಯೋ ಯುದ್ಧದಲ್ಲಿ ಗೆದ್ದದ್ದು ಯಾರು? ಭೀಮಸೇನ. ಆದರೆ ಅದರಲ್ಲಿ ಸಂತೃಪ್ತಿಯಾದದ್ದು, ಸಂತೋಷ ಆದದ್ದು ಯಾರಿಗೆ ಅಂದರೆ ದೇವತೆಗಳಿಗೆ. ಯಾಕೆ? ನಮ್ಮ ವಾಯುದೇವರೇ ಇದ್ದಾರೆ ಭೂಮಿಯಲ್ಲಿ, ಅವ್ರ ಜೊತೆಗೆ ಸೋತರು ಏನು ಚಿಂತೆ ಇಲ್ಲ ಅಂತ ಹೇಳ್ಕೊಂಡು ಸೋತಿದ್ದಾರೆ. ತುಷ್ಟೇಭ್ಯೋ ತೇಭ್ಯ, ಸಂತುಷ್ಟರಾದ ದೇವತೆಗಳಿಂದ ರತ್ನ ಸಂಚಯಾನ್ ಅಥವಾ ರತ್ನ ಸಂಚಯಂ, ರತ್ನದ ರಾಶಿಗಳನ್ನೇ ಅವರು ಕೊಟ್ಟರು ಭೀಮಸೇನನಿಗೆ. ಸಂಚಯಂ ಅಂದರೆ ಒಂದು ರಾಶಿ, ಸಂಚಯಾನ್ ಅಂದರೆ ರಾಶಿ ರಾಶಿ ರತ್ನಗಳನ್ನು ದೇವತೆಗಳು ಕೊಟ್ಟರು ಅಂತ. ಅವ್ರು ಹಾಗಾದರೆ ಯಾಕೆ ಬಂದಿದ್ದು? ಅವರು ಈ ರತ್ನಗಳನ್ನು, ನಮ್ಮ ರತ್ನಗಳನ್ನು ಕೂಡ ಕೊಡಬೇಕು, ನಮ್ಮ ಚಿನ್ನದ ನಾಣ್ಯಗಳು ರತ್ನಗಳು ಏನೆಲ್ಲ ಇದೆ ದೇವತೆಗಳ ಹತ್ರ ಎಲ್ಲ ಕೊಟ್ಟಿದ್ದಾರೆ. ಯಾಕೆ? ರಾಜಸೂಯ ಯಾಗ ಮಾಡಲಿಕ್ಕೆ. ಸೊ ಅಂತ ಕೊಟ್ಟಿದ್ದಾರೆ. ಹೀಗೆ ಹಿಮವತ್ ಶಿಖರೇ ದೇವಾನ್. ಸೊ ಹೀಗೆ ಹಿಮವತ್ ಶಿಖರದಲ್ಲಿ ಇಂದ್ರನೇ ಮೊದಲಾದ ದೇವತೆಗಳನ್ನು ಕೂಡ ಭೀಮಸೇನ ದೇವರು ಗೆದ್ದರು. ಕ್ರೀಡೆಗೆಂದು ಯುದ್ಧ ಮಾಡಿದ್ದು, ಆ ದೇವತೆಗಳು ಸಂತುಷ್ಟರಾಗಿ ರತ್ನಗಳ ರಾಶಿ ರಾಶಿಯನ್ನೇ ನೀಡಿದರು ಅನ್ನುವಂಥದ್ದು. ಸೊ ಆಯಿತಾ. ಅಲ್ಲಿ ಹಿಮವತ್ ಪರ್ವತದಲ್ಲಿ ಶಿವಾದಿ ದೇವತೆಗಳು ಭೀಮನೊಂದಿಗೆ ವಿನೋದದಿಂದ ಯುದ್ಧ ಮಾಡಿ ಸೋತು
ರತ್ನಗಳ ರಾಶಿಯನ್ನೇ ಕಾಣಿಕೆಗಳಾಗಿ ಒಪ್ಪಿಸಿದರು. ಸೊ ಇಂದ್ರಾದಿ ದೇವತೆಗಳು ಅಂತ ಇಲ್ಲಿ ಬಂದಿದೆ, ಶಿವಾದಿ ದೇವತೆಗಳು ಅಂದರೆ ರುದ್ರದೇವರು ಕೂಡ ಬಂದಿದ್ದಾರೆ ಅಂತ. ಸೊ ಏನು ತೊಂದರೆ ಇಲ್ಲ, ಯಾಕಂತ ಹೇಳಿದರೆ ಎಲ್ಲ ವಾಯುದೇವರ ನೇತೃತ್ವದಲ್ಲಿ ಎಲ್ಲ ದೇವತೆಗಳಿಗೂ ಕೂಡ ಒಂದು ಜೀವೋತ್ತಮ, ಎಲ್ಲ ದೇವತೆಗಳಿಗೂ ನೇತಾರ ಯಾರು ಅಂತ ಹೇಳಿದರೆ ವಾಯುದೇವರು, ಬ್ರಹ್ಮದೇವರು, ವಾಯುದೇವರು. ಸೊ ಇವರೇ ವಾಯುದೇವರು ಇನ್ನು ಬ್ರಹ್ಮ ಪದವಿಗೆ ಹೋಗುವವರಾದ್ದರಿಂದ ವಾಯುದೇವರೇ ಜೀವೋತ್ತಮ. ಸೊ ಹೀಗೆ ಆಯ್ತಲ್ಲ. ಇನ್ನು ವ್ಯಾಸರು ಹೇಳಿದಂತೆ ಕರ್ಣ ಭೀಮನಿಗೆ ಸೋತು ಕಪ್ಪ ನೀಡಿದ. ಕವಚಕುಂಡಲ ಸಮೇತನಾದ ಕರ್ಣನನ್ನು ಹೀಗೆ ಅನಾಯಾಸದಿಂದ ಸೋಲಿಸಿದ ಹಿರಿಮೆ ಭೀಮಸೇನನದ್ದು. ಸೊ ಸ ಕರ್ಣಂ ಯುಧಿ ನಿರ್ಜಿತ್ಯ, ಭಾರತ ಮಹಾಭಾರತ ಏನು ಹೇಳ್ತದೆ ಅಂತ ಹೇಳಿದ್ರೆ, ಸ ಭೀಮಸೇನ ಕರ್ಣನನ್ನು ಯುಧಿ ನಿರ್ಜಿತ್ಯ, ಯುದ್ಧದಲ್ಲಿ ಸೋಲಿಸಿ, ವಶೇಕೃತ್ವಾ ಚ ಭಾರತ, ಹೇ ಭಾರತ ಅಂತ ಹೇಳಿದ್ರೆ ಈ ಭಾರತ ಅಂತ ಹೇಳಿದ್ರೆ ಇದು ಮಹಾಭಾರತದಲ್ಲಿ ಭಾರತ ಅಂತ ಯಾರಿಗೆ ಹೇಳೋದು? ವಶೇಕೃತ್ವಾಚ ಭಾರತ ಅಂತೇಳಿ, ಭಾರತ ಅಂತ ಹೇಳಿದ್ರೆ ಇವನಿಗೆ ಭೀಮಸೇನನಿಗೆ ಹೇಳುವುದು. ಸ ಭಾರತ ವಶೇಕೃತ್ವ, ಯಾರನ್ನ? ಕರ್ಣನನ್ನು ವಶ ಮಾಡಿಸಿಕೊಂಡು, ಅಂದರೆ ಅವನನ್ನು ಯುದ್ಧದಲ್ಲಿ ಸೋಲಿಸಿ, ತಥೋ ವಿಜಿಗ್ಗೆ ಬಲವಾನ್, ಆ ನಂತರ ಈ ಬಲವಾನ್ ಆ ನಂತರ ಉಳಿದ ರಾಜರುಗಳನ್ನು, ಬಲವಾನ್ ರಾಜ್ಞ, ನಮಗೆ ಇಲ್ಲಿ ಯಾರನ್ನು ಕೊಟ್ಟಿದ್ದಾರೆ? ಪೌಂಡ್ರಕ. ಸೊ ಪೌಂಡ್ರಕನನ್ನು ಮೊದಲೇ ಸೋಲಿಸಿದ್ದಾರೆ, ಆಮೇಲೆ ಕರ್ಣನನ್ನು ಸೋಲಿಸಿ ಆದಮೇಲೆ ಪೌಂಡ್ರಕನ ಹತ್ರ ಹೋದದ್ದ. ಪೌಂಡ್ರಕನನ್ನು ಸೋಲಿಸಿ ನಂತರ ಕರ್ಣನ ಹತ್ರ. ಸೊ ಇನ್ಯಾರಾದರೂ ರಾಜರುಗಳು ಉಳಿದಿದ್ದರೆ ಅವ್ರನ್ನ ಎಲ್ಲ ಸೋಲಿಸಿ, ತಥೋ ವಿಜಿಗ್ಗೆ ಬಲವಾನ್ ರಾಜ್ಞ ಪರ್ವತ ವಾಸಿನಃ ಅಂತ ಮಹಾಭಾರತ ಹೇಳ್ತದೆ. ಅಲ್ಲಿಂದ ಮುಂದೆ ಹಿಮವತ್ ಪರ್ವತಕ್ಕೆ ಹೋಗಿಬಿಟ್ಟು ದೇವತೆಗಳನ್ನೆಲ್ಲ ಕ್ರೀಡೆಗೋಸ್ಕರ ಸೋಲಿಸಿ, ಅವರು ಕೊಟ್ಟ ರತ್ನಗಳ ರಾಶಿಗಳನ್ನು ಸಂಗ್ರಹಿಸಿ ಭೀಮಸೇನ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾನೆ ಅಂತ ನೋಡುವ ವೈಲರೆ. ಆಪಯುದ್ಧೇನ ಶೇಷಂ ಚ ಗರುಡಂ ಚ ಮಹಾಬಲಂ ಕ್ರೀಡಮಾನೋ ವಿನಿರ್ಜಿತ್ಯ ಭೂಷಣಾನ್ಯಾಪತೋಷತಃ ತಾಭ್ಯಾಂ ಚ ದೃಢಮಾಶ್ಲಿಷ್ಟಃ ಸ್ನೇಹ ವಿಕ್ಲಿನ್ನಯಾ ಧಿಯಾ. 200ನೇ ಶ್ಲೋಕ. ಬಾಹುಯುದ್ಧದಲ್ಲಿ ಕ್ರೀಡಿಸತಕ್ಕಂತಹ ಮಹಾ ಸಾಮರ್ಥ್ಯವುಳ್ಳ ಶೇಷನನ್ನು ಗರುಡನನ್ನು ಕೂಡ ಗೆದ್ದು, ಆ ಶೇಷ ಗರುಡರಿಂದ ಸ್ನೇಹದಿಂದ ಆರ್ದ್ರವಾದ ಅಂತಃಕರಣದಿಂದ ದೃಢವಾಗಿ ಆಲಿಂಗಿತನಾಗಿ ಸಂತೋಷದಿಂದ ಆ ಶೇಷ ಗರುಡರಿಂದ ಆಭರಣಗಳನ್ನು ಭೀಮಸೇನನು ಪಡೆಯುತ್ತಾನೆ. ಬಾಹುಯುದ್ಧೇನ ಶೇಷಂಚ ಗರುಡಂಚ ಮಹಾಬಲಂ ಕ್ರೀಡಮಾನೋ ವಿನಿರ್ಜಿತ್ಯ ಭೂಷಣಾನ್ಯಾಪತೋಷತಃ ತಾಭ್ಯಾಂಚ ದೃಢಮಾಶ್ಲಿಷ್ಟಃ ಸ್ನೇಹ ವಿಕ್ಲಿನ್ನಯಾ ಧಿಯಾ. ಬಾಹುಯುದ್ಧೇನ, ನಂತರ ದೇವತೆಗಳು ಇಂದ್ರಾದಿ ದೇವತೆಗಳನ್ನು ಸೋಲಿಸಿ ಆಯಿತು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಇನ್ನು ಇಂದ್ರಾದಿ ದೇವತೆಗಳಿಂದ ಮೇಲಿನ ದೇವತೆಗಳು ಯಾರು? ಶೇಷಂಚ, ಆದಿಶೇಷ. ಸೊ ಆದಿಶೇಷನ ಜೊತೆಗೆ ಎಲ್ಲ ಕ್ರೀಡಾರ್ಥಮ್ಮೆ, ಕ್ರೀಡೆಗೋಸ್ಕರನೇ. ಹೇಗೆ ಯುದ್ಧ ಮಾಡಿದ್ರಂತೆ? ಆದಿಶೇಷ ಬಾಹುಯುದ್ಧೇನ, ಬಾಹುಯುದ್ಧ ಆಯಿತು ಭೀಮಸೇನನಿಗೂ ಆದಿಶೇಷ ದೇವರಿಗೂ. ಗರುಡಂಚ ಮಹಾಬಲಂ, ಆಮೇಲೆ ಮಹಾಬಲಿಷ್ಠನಾದ ಗರುಡನ ಜೊತೆಗೆ ಬಾಹುಯುದ್ಧ ಆಯಿತು. ಕ್ರೀಡಮಾನೌ, ಆಟಕ್ಕೋಸ್ಕರ. ಇದು ಯಾಕೆ ಯುದ್ಧ ಮಾಡಿದರು? ಆಟಕ್ಕೆ ಅಂತ ಹೇಳಿದ್ರೆ ಏನು? ಕ್ರೀಡಾರ್ಥಂ. ವಿನಿರ್ಜಿತ್ಯ, ಅವರೆಲ್ಲ ಭೀಮಸೇನ ಹತ್ರ ಸೋಲುವುದಕ್ಕೂ ಅವ್ರಿಗೇನು ಬೇಜಾರಿಲ್ಲ, ಯಾಕಂದರೆ ನಮ್ಮ ವಾಯುದೇವರು ಅಂತ. ಸೊ ಸೋತಿದ್ದಾರೆ ಎಲ್ಲ. ಸೊ ಎಲ್ಲರನ್ನು ಸೋಲಿಸಿ ಆಯಿತು ಭೀಮಸೇನ ದೇವರು. ಭೂಷಣಾನಿ ಆಪತೋಷತಃ, ಭೂಷಣಾನಿ ಎಲ್ಲ ರತ್ನಗಳು, ಭೂಷಣಗಳು, ಆಭೂಷಣಗಳು, ಸುವರ್ಣ ನಾಣ್ಯಗಳು ಎಲ್ಲ ಆಪ ಹೊಂದಿದ ಭೀಮಸೇನ. ಆಪ ಭೂಷಣಾನಿ, ಆಪ ಎಣ್ಸಂದಿ. ಸೊ ಭೂಷಣಾನಿ ಅಂದರೆ ರತ್ನಾಭರಣಗಳು, ಚಿನ್ನದ ನಾಣ್ಯಗಳು ಎಲ್ಲ. ತೋಷತಃ, ಸಂತುಷ್ಟರಾದ ಈ ಆದಿಶೇಷ ಗರುಡರಿಂದಲೂ ಕೂಡ ರತ್ನ ಸಂಚಯವನ್ನೇ, ರತ್ನಾಭೂಷಣಗಳನ್ನು ಪಡಕೊಂಡ. ತಾಭ್ಯಾಂಚ ದೃಢಮಾಶ್ಲಿಷ್ಟ, ಆಮೇಲಿಂದ ಅವರಿಂದ ಅವರು ಎಷ್ಟು ಸಂತೋಷ ಆಗಿದೆ ಅವರಿಗೆ ಅಂತ ಹೇಳಿದ್ರೆ, ಎಲ್ಲ ರತ್ನಗಳ ರಾಶಿಯನ್ನು ಕೊಡುವುದು ಮಾತ್ರ ಅಲ್ಲದೆ ದೃಢಮಾಶ್ಲಿಷ್ಟ, ದೃಢವಾಗಿ ಆಲಿಂಗನ ಮಾಡಿಕೊಂಡರು ಭೀಮಸೇನನನ್ನು. ಯಾಕಂದರೆ ನಮ್ಮ ವಾಯುದೇವರು
ಹೋಗಿದ್ದಾರೆ ಭೂಲೋಕಕ್ಕೆ, ನೀವು ಯಾತಕ್ಕೆ ಹೋಗಿದ್ದೀರೋ ಎಲ್ಲ ಕೆಲಸ ಎಲ್ಲ ಕೀರ್ತಿಯುತವಾಗಿ ಮಾಡಿ ಬನ್ನಿ ಅಂತ ಭಾಳ ಸಂತೋಷದಿಂದ ಭೀಮಸೇನನನ್ನು ಅಪ್ಪಿಕೊಂಡಿದ್ದಾರೆ. ತಾಭ್ಯಾಂಚ ಅವರಿಂದ ದೃಢಂ ಆಶ್ಲಿಷ್ಟ ಚೆನ್ನಾಗಿ ಆಲಿಂಗನ ಮಾಡಲ್ಪಟ್ಟ ಭೀಮಸೇನನು. ಸೊ ದೃಢಂ ಆಶ್ಲಿಷ್ಟ ಸ್ನೇಹ ವಿಕ್ಲಿನ್ನಯಾಧಿಯ. ಯಾವ ರೀತಿ ಭೀಮಸೇನನ ಮೇಲೆ ಭಾವನೆ ಅಂತ ಹೇಳಿದ್ರೆ ಸ್ನೇಹದಿಂದ ತುಂಬಿದ ಅಂತಃಕರಣದಿಂದ. ಧಿಯ ಅಂದರೆ ಬುದ್ಧಿ, ಬುದ್ಧಿ ಅಂದರೆ ಅಂತಃಕರಣ. ಸೊ ಅಂತಃಕರಣದಲ್ಲಿ ಏನಿದೆ ಭೀಮಸೇನನ ಮೇಲೆ ಅಂತ ಹೇಳಿದ್ರೆ ಅತ್ಯಧಿಕ ಸ್ನೇಹ ಮನೋಭಾವನೆ. ಸ್ನೇಹ ವಿಕ್ಲಿನ್ನಯ ಅಂತ ಹೇಳಿದ್ರೆ ನಮಗೆ ಬೇಕಾದವರು ಒಂದು 10 ದಿನ ನಮ್ಮ ಜೊತೆಗಿದ್ದು ಹೊರಟ್ರೆ ಆವಾಗ ಕಣ್ಣಲ್ಲಿ ನೀರು ಬರ್ತದೆ ನಮಗೆ. ಅಯ್ಯೋ 10 ದಿನ ಒಟ್ಟಿಗಿದ್ವಿ ನಾವು, ನೀವೀಗ ಹೊರಡ್ತಾ ಇದ್ದೀರಿ ಅಂತ ಅಂದರೆ ಅದಕ್ಕೇನು ಹೇಳ್ತಾರೆ, ಸ್ನೇಹ ವಿಕ್ಲಿನ್ನಯ ಅಂದರೆ ಸ್ನೇಹದಿಂದ ವಿಕ್ಲೇಪಗೊಳಗೊಂಡ ಮನಸ್ಸು ಏನಾಗ್ತದೆ, ಕಣ್ಣೀರು ಸುರಿಸ್ತದೆ ಅದು. ಅಯ್ಯೋ 10 ದಿನ ಎಷ್ಟು ಚೆನ್ನಾಗಿತ್ತಲ್ಲ ನಾವು ಅಂತ ಹಾಗೆ. ಸೊ ಸ್ನೇಹ ವಿಕ್ಲಿನ್ನಯ ಸ್ನೇಹದಿಂದ ಕ್ಲೇಶಗೊಂಡ ಮನಸ್ಸು. ಸ್ನೇಹದಿಂದ ಸಂತುಷ್ಟಿ ಮತ್ತು ಕ್ಲೇಶ ಎರಡೂ ಒಟ್ಟೊಟ್ಟಿಗಾಗಿ ಬಿಡ್ತದೆ. ಈ ರೀತಿ ಸ್ನೇಹದಿಂದ ಅಂದರೆ ಆನಂದ ಬಾಷ್ಪ ಅಂತಲೂ ಹೇಳ್ತಾರೆ. ನಮಗೆ ಖುಷಿಯಾದದ್ದು ಏನಾದರೂ ಕೇಳಿದರೆ ಬಹಳ ಸಂತೋಷ ಆಗ್ತದೆ, ಬಹಳ ಸಂತೋಷ ಆಗಿ ಕಣ್ಣಲ್ಲಿ ನೀರು ಬರುವುದು ಇದೆ, ಆ ಥರನೂ ಆಗ್ತದೆ. ಸ್ನೇಹ ವಿಕ್ಲಿನ್ನಯ ಧಿಯ ಅಂತಹ ಸ್ನೇಹ ತುಂಬಿದ ಅಂತಃಕರಣದಿಂದ ಆರ್ದ್ರರಾಗಿ ಅಂದರೆ ಕಣ್ಣಿನಲ್ಲಿ ನೀರು ಬರುವುದಕ್ಕೆ ಹೇಳೋದು ಆರ್ದ್ರತೆ. ಸೊ ಸ್ನೇಹ ವಿಕ್ಲಿನ್ನಯ ಅಂದರೆ ಆರ್ದ್ರತೆ. ಸೊ ಹೀಗೆ ಅದರಿಂದ ಬಹಳ ಸಂತೋಷಪಟ್ಟು ಭೀಮಸೇನನನ್ನು ಏನು ಮಾಡಿದರು, ಆಲಂಗಿಸಿಕೊಂಡರು. ಯಾರು, ಆದಿಶೇಷ ಮತ್ತು ಗರುಡ, ಈ 2 ದೇವತೆಗಳನ್ನು ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಹಾಬಲಶಾಲಿಗಳಾದ ಮಹಾಬಲಂ ಯಾರೆಲ್ಲ, ಶೇಷ ಮತ್ತು ಗರುಡರು, ಶೇಷಂಚ ಗರುಡಂಚ, ಶೇಷ ಮತ್ತು ಗರುಡರು ಇಬ್ಬರು ಸಹ ಕ್ರೀಡೆಗಾಗಿ ಯುದ್ಧ ಮಾಡಿದಾಗ ಕ್ರೀಡಮಾನವು ಅಂತ ಹೇಳಿದ್ರೆ ಕ್ರೀಡೆಗಾಗಿ ಯುದ್ಧ ಮಾಡಿದ್ರು. ಯಾಕಂದರೆ ದೇವತೆಗಳು, ಇಂದ್ರಾದಿ ದೇವತೆಗಳು ಕ್ರೀಡೆಗಾಗಿ ಯುದ್ಧ ಮಾಡಿದರು. ಈಗ ಆದಿಶೇಷ ಮತ್ತು ಗರುಡರು ಸಿಕ್ಕಿದ್ದಾರೆ, ಅವರು ಯುದ್ಧ ಮಾಡಿದರು. ಎಲ್ಲ ವಾಯುದೇವರ ಹತ್ರ ಯುದ್ಧ ಮಾಡೋದು ಅಂತ ಹೇಳಿದ್ರೆ ಎಲ್ರಿಗೂ ಖುಷಿ. ಆಮೇಲೆ ಗೆಲ್ಲೋದು ಯಾರು, ವಾಯುದೇವರು. ಸೊ ವಾಯುದೇವರು ಗೆದ್ದರೆ ಖುಷಿ ಅವರಿಗೆ, ವಾಯುದೇವರಿಗೆ ಗೆದ್ದದಲ್ಲ, ನಮ್ಮ ಲೀಡರ್ ಅವರೇ ಗೆಲ್ಲಬೇಕಲ್ವ ಅಂತೇಳಿಬಿಟ್ಟು ಹೀಗೆ ಅವರನ್ನೆಲ್ಲ ಸೋಲಿಸಿ ಭೀಮಸೇನ ಅವರು ಒಪ್ಪಿಸಿದ, ಅವರಿಂದ ಪಡ್ಕೊಂಡ ಆಪ ಅಂತಿದೆ. ಆಪ ಅಂದರೆ ಪಡ್ಕೊಂಡದ್ದು ಅಂತ. ಇಲ್ಲಿ ಅವರು ಒಪ್ಪಿಸಿದ ಭೂಷಣಗಳನ್ನು, ಭೂಷಣಾನಿ ಅಂದರೆ ರತ್ನಾಭರಣಗಳು, ಚಿನ್ನದ ನಾಣ್ಯಗಳು ಇತ್ಯಾದಿ ಎಲ್ಲ ಸಂತೋಷದಿಂದ ಸ್ವೀಕಾರ ಮಾಡಿದ ಭೀಮಸೇನ. ಅವರು ಸ್ನೇಹಾರ್ದ್ರ ಮನಸ್ಸಿನಿಂದ, ಸ್ನೇಹದಿಂದ ಆರ್ದ್ರವಾದ ಮನಸ್ಸಿನಿಂದ ಅಥವಾ ಬುದ್ಧಿಯಿಂದ ಅಥವಾ ಅಂತಃಕರಣದಿಂದ ಭೀಮನನ್ನು ಗಾಢವಾಗಿ ಆಲಂಗಿಸಿಕೊಂಡರು. ಸೊ ಗರುಡ, ಆದಿಶೇಷ ಇವರ ಮೇಲಿನ ವಿಜಯ ಇದು ತೋರಿಸ್ತದೆ ವಾಯುದೇವರ ಅವತಾರ ಭೀಮ. ಸೊ ವಾಯುದೇವರು ಜೀವೋತ್ತಮ, ಆದ್ದರಿಂದ ಭೀಮನು ಕೂಡ ಜೀವೋತ್ತಮತ್ವಕ್ಕೆ ಅತ್ಯಂತ ಅಪೂರ್ವವಾದ ನಿದರ್ಶನ. ಇಲ್ಲದಿದ್ದರೆ ಗರುಡನ ಹತ್ರ, ಆದಿಶೇಷನ ಹತ್ರ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗೆ ಎಷ್ಟಾಯಿತು, 200ನೇ ಶ್ಲೋಕ ಮುಗೀತು. ನೆಕ್ಸ್ಟ್ ಶ್ಲೋಕ ವೇಲರೆ. ಕ್ರೀಡಂತಮೇತೇನ ಚತೋಷಿತೋ ಹರಃ. 200ನೇ ಶ್ಲೋಕ. ಅಲ್ಲಿಂದ ಬಲಿಷ್ಠನಾದ ಆ ಭೀಮನು ಸಮುದ್ರದಲ್ಲಿ ಬಾಹುಗಳಿಂದ ಈಜಾಡುವವನಾಗಿ ಬಾಣ ನಾಮಕ ಅರಸನ ಪಟ್ಟಣಕ್ಕೆ ಬರುತ್ತಾನೆ. ಈ ಬಾಣಾಸುರನ ಪಟ್ಟಣದಲ್ಲಿ ಆನೆಯ ಸ್ವರೂಪವನ್ನು ಹೊಂದಿದ ಕ್ರೀಡಾರ್ಥವಾಗಿ ಯುದ್ಧ ಮಾಡತಕ್ಕಂತಹ ರುದ್ರನನ್ನು ಕೂಡ ಯುದ್ಧದಲ್ಲಿ ಗೆಲ್ಲುತ್ತಾನೆ. ಭೀಮನಿಂದ ಮಾಡಲ್ಪಟ್ಟ ಆ ಯುದ್ಧದಿಂದ ರುದ್ರದೇವನು ಕೂಡ ಸಂತೋಷಗೊಳ್ಳುತ್ತಾನೆ. ಸತತೋ ಅಂಬುಧೌ ಬಲಿ ಜಗಾಮ ಬಾಣಸ್ಯ ಪುರಂ ಹರಂಚ ರಣೇ ಜಯತ್ ವಾರಣರೂಪಮಾಸ್ಥಿತಂ ಕ್ರೀಡಂತಮೇತೇನ ಚ
ತೋಷಿತೋ ಹರಃ ಪೋಪ್ಲೂಯಮಾನಃ. ಪೋಪ್ಲೂಯಮಾನ ಅಂತ ಹೇಳಿದರೆ ಆ ಭೀಮಸೇನ ದೇವರ ಮೊದಲನೇ ಅವತಾರ ಯಾವುದದು? ಹನುಮಂತನ ಅವತಾರ. ಹನುಮಂತ ಹೇಗೆ ಹೋಗ್ತಾ ಇದ್ದದ್ದು? ಹಾರಿಕೊಂಡು ಹಾರಿಕೊಂಡು ಹೋಗ್ತಾ ಇದ್ದದ್ದು. ಸೊ ಭೀಮಸೇನನಿಗೂ ಕೂಡ ಏನಂತ ಹೇಳಿದ್ರೆ ಹನುಮಂತನ ಅವತಾರ ನೆನಪಾಯಿತು. ಸೊ ಹಾರಿಕೊಂಡು ಹಾರಿಕೊಂಡು ಪೋಪ್ಲೂಯಮಾನಃ. ಮಧ್ವಾಚಾರ್ಯರು ಕೂಡ ಅದೇ ಮಧ್ವವಿಜಯದಲ್ಲಿ ಬಂದಿದೆ. ಯಾರದು? ಸತ್ಯತೀರ್ಥರು. ಇವರು ಮಧ್ವಾಚಾರ್ಯರು ಯಾವುದದು? ಬದ್ರಿ, ಚಿಕ್ಕ ಬದ್ರಿಯಿಂದ ದೊಡ್ಡ ಬದ್ರಿಗೆ ಹೊರಟರು. ಚಿಕ್ಕ ಬದ್ರಿಗೆ ನಾವೆಲ್ಲ ಹೋಗೋದು ಚಿಕ್ಕ ಬದ್ರಿಗೆ. ದೊಡ್ಡ ಬದ್ರಿ ಯಾವುದು ಅಂತ ನಾವು ನೋಡಲಿಲ್ಲ ಇಷ್ಟ ತನಕ. ಅಂದರೆ ನೋಡಲಿಕ್ಕೂ ಆಗೋದಿಲ್ಲ, ಅಲ್ಲಿ ವೇದವ್ಯಾಸರು ಇರುವಂಥ ಜಾಗ ಅದು. ಸೊ ವೇದವ್ಯಾಸರನ್ನು ಭೇಟಿ ಮಾಡಬೇಕಿದ್ದರೆ ದೊಡ್ಡ ಬದ್ರಿಗೆ ಹೋಗಬೇಕು. ಅದು ಹೋಗುವಂಥ ಮಾರ್ಗ, ಅದು ಮಾರ್ಗ ಇಲ್ಲ, ಅದು ಕಾಡು, ಒಂಥರ ಬೆಟ್ಟ, ಅಂದರೆ ಮನುಷ್ಯರು ಹೋಗುವಂಥ ಜಾಗವೇ ಅಲ್ಲ ಅದು. ಆಯಿತಾ? ಸೊ ಮಧ್ವಾಚಾರ್ಯರು ಒಬ್ಬರೇ ಹೊರಟರು. ಆ ಸತ್ಯತೀರ್ಥರು ಹೇಳಿದರು ನಾನು ಬರ್ತೇನೆ ಅಂತ. ಮಧ್ವರು ಹೇಳಿದರು ನಿಮಗೆ ಬರಲಿಕ್ಕೆ ಆಗೋದಿಲ್ಲ, ಬೇಡ. ಅಲ್ಲ ನೀವು ಹೋಗ್ತೀರಲ್ಲ, ನಾನು ಬರ್ತೇನೆ, ನನಗೆ ನಿಮ್ಮನ್ನು ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ, ಸರಿ ಬನ್ನಿ ಅಂತ ಹೇಳಿದರು. ಮಧ್ವಾಚಾರ್ಯರು ಸ್ವಲ್ಪ ದೂರ ನಡ್ಕೊಂಡು ಹೋದದ್ದು. ಆಮೇಲಿಂದ ಬಂಡೆಗಳೆಲ್ಲ ಸಿಕ್ಕಿತ್ತು. ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಹಾರಿದರು, ಆ ಬಂಡೆಯಿಂದ ಇನ್ನೊಂದು ಬಂಡೆಗೆ ಹಾರಿದರು. ಸತ್ಯತೀರ್ಥರು ಯೋಚನೆ ಮಾಡ್ತಾರೆ, ನಾನೆಂಥದ್ದು ಮಾಡೋದು? ಅವರು ಬಂಡೆ ಹಾರಿದರು, ಯಾಕೆ? ಅವರು ಹನುಮಂತನ ಅವತಾರ ಅಲ್ವಾ, ಅವರು ಹಾರಿದರು. ನಾನು ಹಾರುವುದೇ ಯಾಕೆ? ಗುರುಗಳು ಹೋಗಿದ್ದಾರೆ, ಶಿಷ್ಯನನ್ನು ಬಿಟ್ಟು ಹೋಗ್ತಾರ ನೋಡುವ ಅಂತ ಹಾರಿದರು. ಸತ್ಯತೀರ್ಥರು ಹಾರಿಯೇ ಬಿಟ್ಟರು, ಯಾಕೆ? ಗುರುಗಳ ಇದು ಅನುಗ್ರಹ. ಅವರು ಹಾರಿದರು ಅಂತ ಇವರು ಹಾರೋದು ಹೀಗೆಲ್ಲ ಮಾಡಿಕೊಂಡು ಹೋದರೆ ಮಧ್ವಾಚಾರ್ಯರು ಕಾಣುವುದೇ ಇಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೆ ನಡೆದಿದ್ದಾರೆ, ಮಧ್ವಾಚಾರ್ಯರು ಕಾಣುವುದಿಲ್ಲ ಸತ್ಯತೀರ್ಥರಿಗೆ. ಆಯಿತಾ? ಸತ್ಯತೀರ್ಥರಿಗೆ ತಲೆ ಬಿಸಿ ಆಯಿತು. ತಲೆ ಬಿಸಿ ಆಗೋದಂದರೆ ಏನದು? ಮಧ್ವಾಚಾರ್ಯರು ಕಾಣುವುದಿಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೆ ಬಂದಾಗಿದೆ, ಹಾರಿಕೊಂಡು ಮುಂದೆ ಹೋಗಲಿಕ್ಕೆ ಯಾರೂ ಇಲ್ಲ. ಅಲ್ಲಿ ಯಾರು ಕರ್ಕೊಂಡು ಹೋಗೋದು? ಯಾರು? ಹಿಂದೆ ಹೋಗಲಿಕ್ಕೆ ಹೇಗೆ ಅಂತ ಹಿಂದೆ ಹೋಗೋದು? ಆಗ ಮಧ್ವಾಚಾರ್ಯರ ಬಲದಲ್ಲಿ ಹಾರಿಕೊಂಡು ಬಂದದ್ದಾಯಿತು. ಇನ್ನೀಗ ಅದೇ ಆ ಥರ ಹಾರ್ಲಿಕ್ಕೆ ಹೋದರೆ ಮೂಳೆ ಮುರಿದು ಹೋಗ್ತದೆ. ಯೋಚನೆ ಮಾಡಿದರು, ಏನು ಮಾಡೋದು? ಅಂದರೆ ನಾನೀಗ ಸತ್ತೆ, ಬರಲೇಬಾರ್ದಿತ್ತು. ಗುರುಗಳು ಹೇಳಿದರು ಬೇಡ ಅಂತ, ಆದರೂ ನಾನು ಬಂದೆ. ಅಯ್ಯೋ ಅಂತೇಳಿದರೆ ನನ್ನ ಆಯುಷ್ಯ ಮುಗೀತು, ಬಹುಶಃ ಇವತ್ತು ಇಷ್ಟಕ್ಕೆ ಬರೆದದ್ದು ಬ್ರಹ್ಮ ಅಂತ ಎಣಿಸಿಕೊಂಡು ಬಹಳ ಬೇಜಾರು ಅಂತ ಹೇಳಿದರೆ ಆಯಿತು ಅಂತ, ನಂದು ಲೈಫೇ ಮುಗೀತು ಅಂತ. ಕತ್ತಲೆ ಬೇರೆ ಆಗ್ತಾಯಿದೆ, ಬೆಳಗ್ಗೆಯಿಂದ ಸಂಜೆವರೆಗೆ ಅಂತ ಹೇಳಿದರೆ ಕತ್ತಲೆ ಆಗಿ ಮತ್ತೆ ಕಾಣೋದೂ ಇಲ್ಲ, ತೋರಿಸುವವರು ಯಾರಿಲ್ಲ. ಆಯಿತಾ? ಇಷ್ಟು ತಾನು ಸತ್ತ ಅಂತ ಎಣಿಸುವಾಗ ಮಧ್ವಾಚಾರ್ಯರು ಕಾಣಿಸ್ಕೊಂಡ್ರು ದೂರದಲ್ಲಿ. ದೂರದಲ್ಲಿ ಕಾಣಿಸ್ಕೊಂಡ್ರು, ಗುರುಗಳೇ ಅಂತ ಇವರು ಒಬ್ಬೇ ಹೊಡೆದ್ರು. ನನ್ನನ್ನು ನೀನು ಬಿಟ್ಟು ಹೋಗ್ತೀರಾ, ಏನಿದು ಸಂಗತಿ ಅಂತ. ಗುರುಗಳೇನು ಹೇಳಿದ್ದು? ಹೋಗು ವಾಪಸ್ಸು ಅಂತ. ವಾಪಸ್ ಹೋಗು ಅಂತ ಹೇಳಿದರು, ದೂಡಿದಾಗ ಆಯಿತು. ಅಷ್ಟು ದೂರದಲ್ಲಿದ್ದಾರೆ ಮಧ್ವಾಚಾರ್ಯರು, ದೂಡುವುದು ಹೇಗೆ ಅಂತ. ಅಂದರೆ ಮಧ್ವಾಚಾರ್ಯರೇ ದೂಡಿದ್ದು ಅಂತ ಅಷ್ಟು ಸ್ಪಷ್ಟ ಇವರಿಗೆ. ಆಯಿತಾ? ಸರಿ, ವಾಪಸ್ ಬರಬೇಕಲ್ಲ. ಅದೇ ಥರ ಬಂದರು. ಏನು ಕತ್ತಲೆ ಆಗ್ತಾ ಇತ್ತಷ್ಟೇ, ಸೂರ್ಯ ಮುಳುಗ್ತಾ ಇದ್ದ. ಇನ್ನೇನು ಅರ್ಧ 1 ಗಂಟೆಯಲ್ಲಿ ವಾಪಸ್ ಅವರು ಬಂದಾಗಿದೆ ಚಿಕ್ಕಬದರಿಯ ವಿದ್ಯಾಪೀಠಕ್ಕೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ನಡೆದ ದಾರಿ ಅರ್ಧ 1 ಗಂಟೆ ಒಳಗೆ ವಾಪಸ್ ಬಂದಿದ್ದಾರೆ ಸತ್ಯತೀರ್ಥರು ಯೋಚನೆ ಮಾಡ್ತಾರೆ, ಬೆಳಿಗ್ಗೆಯಿಂದ ಸಂಜೆವರೆಗೆ ನಡೆದದ್ದಲ್ವಾ? ಹೌದು. ಮತ್ತು ನಾನು ಅರ್ಧ 1 ಗಂಟೆಯಲ್ಲಿ ಇದನ್ನು ವಾಪಸ್ ಬರೋದಂದರೆ ಹೇಗೆ? ಎಷ್ಟು ಯೋಚನೆ ಮಾಡಿದರು. ಎಲ್ಲ ಶಿಷ್ಯರು ಒಟ್ಟಾದರು, ಎಲ್ಲ ಹೇಳಿದರು. ಎಲ್ರಿಗೂ ಆಶ್ಚರ್ಯ. ಹೇಗೆ ಓದೋದು? ಬಂಡೆ ನೀನು ಹೇಗೆ ಹಾರಿದ್ದು? ನಾನು ಹಾರಿದ್ದೇ ಅಲ್ಲ, ಗುರುಗಳು ಹಾರಿಸಿಕೊಂಡಿರಿದ್ರು ನನ್ನನ್ನು ಅಂತ. ಈ ರೀತಿ ಸತ್ಯತೀರ್ಥರದ್ದು. ಈಗ ಈ ಚಿಕ್ಕ ಬದರಿ ಮತ್ತು ಈ ದೊಡ್ಡ ಬದರಿ ಇದು ಯಾಕೆ ಬಂತು ಅಂತ ಹೇಳಿದರೆ, ಪೋಪ್ಲೂಯಮಾನಃ, ಹಾರಿಕೊಂಡು ಹೋದದ್ದು. ಭೀಮಸೇನ ದೇವರು ಹಾರಿಕೊಂಡು ಹೋದದ್ದನ್ನು ಇಲ್ಲಿ ಹೇಳಿದರು, ಮಧ್ವಾಚಾರ್ಯರು ಹಾರಿಕೊಂಡು ಹೋದದ್ದನ್ನು ಮಧ್ವವಿಜಯದಲ್ಲಿ ಹೇಳಿದರು. ಅಂದರೆ ವಾಯುದೇವರ 3 ಅವತಾರ, ಅಂದರೆ ಹನುಮಂತ ಹಾರಿಕೊಂಡು ಹೋಗೋದಲ್ವ ಹಾಗೆ. ಸೊ ಪೋಪ್ಲೂಯಮಾನಃ, ಹಾರಿಕೊಂಡು ಸ ತಥೋ ಭೀಮಸೇನ ದೇವರು ತತಃ ಅಲ್ಲಿಂದ
ರಾಜರುಗಳನ್ನೆಲ್ಲ ಗೆದ್ದಾಗಿದೆ ಅಲ್ವಾ, ಅಲ್ಲಿಂದ ಅಂಬುದೌ ಸಮುದ್ರದಲ್ಲಿ ಹಾರ್ತಾ ಹಾರ್ತಾ ಎಲ್ಲಿ ಹೋದರು? ಬಾಣ ಇದ್ದಲ್ಲಿಗೆ ಹೋದರು ಬಲಿ. ಸೊ ಬಲಿ ಅಂದರೆ ಆ ಬಲಿಷ್ಠನಾದ ಆ ಭೀಮಸೇನ, ಸ ಬಲಿ ತತಃ ಅಲ್ಲಿಂದ, ಅಂಬುದೌ ಪೋಪ್ಲೂಯಮಾನಃ ಸಮುದ್ರದಲ್ಲಿ ಹಾರ್ತಾ ಹಾರ್ತಾ ಹೋಗಿದ್ದಾರೆ, ಅಥವಾ ಹಾರ್ತಾ ಈಜುತ್ತಾ ನಡೀತಾ ಹೇಗೆ ಬೇಕಾದರೂ ಹೋಗ್ತಾರೆ ಅವರು. ಸೊ ಆಯಿತಾ, ಜಗಾಮ ಹೋದರು, ಬಾಣಸ್ಯ ಪುರಂ ಬಾಣಾಸುರನ ಪಟ್ಟಣ. ಅಲ್ಲಿ ಯಾರು ಸಿಕ್ಕಿದ್ರು ಅಂತ ಹೇಳಿದರೆ, ಎಲ್ಲ ಅಸುರರಿಗೂ ಗುರುಗಳಂದರೆ ರುದ್ರದೇವರು ತಾನೆ. ಸೊ ರುದ್ರದೇವರು ಸಿಕ್ಕಿದ್ರು. ಹರಂಚ ಅಂದರೆ ರುದ್ರದೇವರಲ್ಲಿ ಏನು ಮಾಡೋದು ಅಂತ ನಿಮಗೆ ತಲೆಯಲ್ಲಿ ಆಗ್ಬೋದಲ್ಲ, ರುದ್ರದೇವರು ಅಲ್ಲಿ ಯಾಕೆ ಸಿಗುವುದು ಅಂತ. ರಣೇ ಅಜಯತ್ ಅಲ್ಲಿ ಯುದ್ಧ ಆಯಿತು, ರುದ್ರದೇವರಿಗೂ ಭೀಮಸೇನ ದೇವರಿಗೂ ಯುದ್ಧ ಆದದ್ದಂತ ಹೇಳಿದರೆ ಮೊದಲೇ ಹೇಳಿಬಿಟ್ಟಿದ್ದಾರೆ. ಕ್ರೀಡಾರ್ಥಂ ಕ್ರೀಡಮಾನಃ. ಸೊ ಇಲ್ಲಿ ಸಹ ಹೇಳಿದರು ನೋಡಿ, ನೆಕ್ಸ್ಟ್ ಲೈನಲ್ಲಿ ಕ್ರೀಡಂತಂ ಕ್ರೀಡೆಗಾಗಿ, ರಣೇ ಯುದ್ಧದಲ್ಲಿ, ಅಜಯತ್ ಅಂದರೆ ಇಲ್ಲಿ ಹಾಗಾದರೆ ರುದ್ರದೇವರು ಯಾವ ರೂಪದಲ್ಲಿದ್ದರು ಅಂತ ಅದು ಪ್ರಶ್ನೆ. ವಾರಣ ರೂಪಮಾಸ್ಥಿತಂ ಆನೆಯ ರೂಪದಲ್ಲಿದ್ದರು ರುದ್ರದೇವರು. ಅಂದರೆ ಭೀಮಸೇನನ ಜೊತೆಗೆ ಯುದ್ಧ ಮಾಡಲಿಕ್ಕೆ ರುದ್ರದೇವರು ಯಾವ ರೂಪ ತಗೊಂಡ್ರು ಅಂತ ಹೇಳಿದ್ರೆ ಆನೆಯ ರೂಪ ತಗೊಂಡ್ರು. ಭೀಮಸೇನ ದೇವರು ಭಾಳ ದೊಡ್ಡದಿದ್ದಾರೆ, ಸೊ ದೊಡ್ಡದಿದ್ದಕ್ಕೆ ಯುದ್ಧ ಮಾಡಬೇಕಿದ್ರೆ ಹಾಗೆ ನಾನು ಸಹ ದೊಡ್ಡದಾಗಬೇಕು ಅಂತ ಹೇಳಿಬಿಟ್ಟು ವಾರಣ ರೂಪಂ ಅಂದರೆ ಆನೆಯ ರೂಪ. ವಾರಣ ರೂಪಂ ಆಸ್ಥಿತಂ ಆನೆಯ ರೂಪದಲ್ಲಿರುವಂತಹ ರುದ್ರದೇವರನ್ನು, ಆಸ್ಥಿತಂ ಸ್ಥಿತಂ ಅಂದರೆ ಇರುವುದು, ಆಸ್ಥಿತಂ ಅಂತ ಹೇಳಿದ್ರೆ ಅಂದರೆ ಭೀಮಸೇನನಿಗೆ ಯಾವಾಗ ಅವರು ಕಾಣಿಸಿಕೊಂಡದ್ದೇ ಆನೆಯ ರೂಪದಲ್ಲಿ, ಇಡೀ ಯುದ್ಧ ಆದದ್ದು ಕೂಡ ಆನೆಯ ರೂಪದ ರುದ್ರದೇವರ ಜೊತೆಗೆ ಯುದ್ಧ ಆದದ್ದು. ಸೊ ಆಯಿತಾ. ಸೊ ವಾರಣ ರೂಪಂ ಆಸ್ಥಿತಂ ಹರಂಚ ಅಂದರೆ ರುದ್ರದೇವರ ಜೊತೆಗೆ ರಣೇ ಅಜಯತ್ ರುದ್ರದೇವರನ್ನು ಸೋಲಿಸಿದರು. ರಣೇ ಯುದ್ಧದಲ್ಲಿ, ಅಜಯತ್ ಸೋಲಿಸಿದರು, ಗೆದ್ದರು, ಭೀಮಸೇನ ದೇವರು ಗೆದ್ದರು. ಕ್ರೀಡಂತಂ ಕ್ರೀಡಾರ್ಥವಾಗಿ, ಈ ಯುದ್ಧ ಕೂಡ ಕ್ರೀಡಾರ್ಥವಾಗಿ. ಏತೇನ ಚ ತೋಷಿತೋ ಹರಹ ಅಂದರೆ ಈಗ ಸೋತದ್ಯಾರು? ರುದ್ರದೇವರು. ಗೆದ್ದದ್ದು ಭೀಮಸೇನ ದೇವರು. ಹಾಗಾದರೆ ಸಂತೋಷ ಯಾರಿಗಾಗಬೇಕು? ಭೀಮಸೇನ ದೇವರಿಗೆ ಅಲ್ಲ, ಸಂತೋಷ ಆದದ್ದು ರುದ್ರದೇವರಿಗೆ. ಯಾಕೆ? ನಮ್ಮ ನೇತಾರ ವಾಯುದೇವರು, ಎಲ್ಲರಿಗೂ ನೇತಾರ ಯಾರು? ವಾಯುದೇವರು. ಅದಕ್ಕೋಸ್ಕರನೇ ಹೇಳೋದು ವಾಯು ಜೀವೋತ್ತಮ ಅಂತ. ಎಲ್ಲ ದೇವತೆಗಳಿಗೂ ಹೆಡ್ ನೇತಾರ ಯಾರು ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರು ಮತ್ತು ವಾಯುದೇವರು. ಸೊ ವಾಯುದೇವರಿಗೆ ಜೀವೋತ್ತಮ ಅಂತ ಹೇಳೋದು. ಸೊ ವಾರಣ ರೂಪಂ ಆಸ್ಥಿತಂ ಆನೆಯ ರೂಪದಲ್ಲಿರುವಂತಹ ಈ ರುದ್ರದೇವರನ್ನು ಸೋಲಿಸಿದರು. ಕ್ರೀಡಂತಂ ಅಂದರೆ ಅವರು ಯಾಕೆ ಬಂದಿದ್ದಲ್ಲಿಗೆ? ಅಯ್ಯೋ ಭೀಮಸೇನ ದೇವರ ಜೊತೆಗೆ ಸ್ವಲ್ಪ ಗಮ್ಮತ್ತು ಮಾಡುವ, ಆಮೇಲೆ ನಮ್ಮದು ಕೂಡ ಕೊಡಬೇಕಲ್ವಾ ಯಾವುದು ರತ್ನ ಸಂಚಯಗಳನ್ನು, ರತ್ನ ಆಭರಣಗಳು, ಚಿನ್ನದ ನಾಣ್ಯಗಳು, ಅದು ಎಲ್ಲಿಗೆ ಹೋಗಬೇಕು? ರಾಜಸೂಯ ಯಾಗಕ್ಕೆ ಹೋಗಬೇಕು ಎಲ್ಲ. ಸೊ ಎಲ್ಲ ದೇವತೆಗಳು ಕೂಡ ರಾಜಸೂಯ ಯಾಗಕ್ಕೆ ನಮ್ಮದು ಸ್ವಲ್ಪ ಇರಲಿ, ನಮ್ಮದು ಸ್ವಲ್ಪ ಇರಲಿ, ನಮ್ಮದು ಸ್ವಲ್ಪ ಇರಲಿ ಅಂತ. ಅಂದರೆ ಇದು ಡೊನೇಷನ್ ಕೊಟ್ಟಾಗೆ. ಯಾವುದಾದ್ರೂ ಒಂದು ದೊಡ್ಡ ಒಂದು ಜಾತ್ರೆ ಗೀತ್ರೆ ಆಗೋದಿದ್ದರೆ ಅಥವಾ ಒಂದು ದೇವಸ್ಥಾನ ಕಟ್ಟಬೇಕಿದ್ದರೆ, ದೊಡ್ಡ ದೊಡ್ಡ ಕೆಲಸ ಆಗಬೇಕಿದ್ರೆ ಎಷ್ಟೋ ಜನ ನಮ್ಮದು ಇರಲಿ, ನಮ್ಮದು ಇರಲಿ, ನಮ್ಮದೊಂದು ಚೂರಿ ಇರಬೇಕು, ನಮ್ಮದೊಂದು ಚೂರಿ ಇರಬೇಕು ಅಂತ ಕೊಡ್ತಾರೆ. ಅಂದರೆ ಸ್ವಲ್ಪ ಕೆಲವರು ಸ್ವಲ್ಪ ಕೊಡ್ತಾರೆ, ಕೆಲವರು ದುಡ್ಡು ಇದ್ದವರು ಜಾಸ್ತಿ ಕೊಡ್ತಾರೆ, ಇನ್ನೂ ಜಾಸ್ತಿ ಇದ್ದವರು ಜಾಸ್ತಿ ಕೊಡ್ತಾರೆ, ಹೀಗೆ. ಸೊ ಅಂತೂ ನಮ್ಮದೊಂದು ಇರಬೇಕು ಅಲ್ಲಿ ಅಂತ ನಾವು ಎಣಿಸುವ ರೀತಿಯಲ್ಲಿ ಹಾಗೆ ದೇವತೆಗಳು ಕೂಡ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಇರಬೇಕಂತ. ಸೊ ರತ್ನಾಭರಣಗಳ ರಾಶಿಯನ್ನು ತೋಷಿತೋ ಹರಹ ಅಂತೇಳಿದರೆ ಹರಹ ತೋಷಿತಃ ರುದ್ರದೇವರು ಸಂತುಷ್ಟರಾದರು. ಆಮೇಲಿಂದ ಏನು ಅಂತ ನೆಕ್ಸ್ಟ್ ಶ್ಲೋಕದಲ್ಲಿ ಇದೆ ಅಂತ ಕಾಣ್ತದೆ. ಸೊ ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಬಲಿಷ್ಠನಾದ ಭೀಮಸೇನ ಬಲಿ ಸ ಬಲಿ ಆ ಬಲಿಷ್ಠನಾದ ಭೀಮಸೇನ ತತಃ ಬಳಿಕ ಸಮುದ್ರದಲ್ಲಿ ಈಜುತ್ತಾ, ಸಮುದ್ರದಲ್ಲಿ ಅಂಬುದೌ ತತಃ ಅಂಬುದೌ, ಅಂಬು ಅಂದರೆ ನೀರು, ಅಂಬುಧಿ ಅಂತೇಳಿದರೆ ನೀರಿನ ದೊಡ್ಡ ಆಶ್ರಯ. ದೊಡ್ಡ ಆಶ್ರಯ ಅಂದರೆ ಸಮುದ್ರವೇ. ಸೊ ಸಮುದ್ರದಲ್ಲಿ ಪೋಪ್ಲೂಯಮಾನಃ ಹಾರುತ್ತಾ ಈಜುತ್ತಾ ಬಾಣಾಸುರನ ಪಟ್ಟಣಕ್ಕೆ ತೆರಳಿದರು.
ಜಗಾಮ ಬಾಣಸ್ಯ ಪುರಂ. ಬಾಣಸ್ಯ ಬಾಣಾಸುರನ ಪುರಂ ಪಟ್ಟಣಕ್ಕೆ ತೆರಳಿದರು. ಅಲ್ಲಿ ಯುದ್ಧದಲ್ಲಿ ರಣೆ ಆನೆಯ ರೂಪದಲ್ಲಿ ಬಂದ, ವಾರಣ ರೂಪಂ ಆಸ್ಥಿತಂ. ರಣೆ ಅಜಯತ್ ಯಾರು ಬಂದದ್ದು? ಹರಂಚ ರುದ್ರದೇವರನ್ನ ರಣೆ ಅಜಯತ್ ಕ್ರೀಡಂತಂ. ಕ್ರೀಡಂತಂ ಅಂದರೆ ಕ್ರೀಡೆಗೆಂದು ಕಾದಿದ. ಅಂದರೆ ಭೀಮಸೇನ ದೇವರ ಹತ್ರ ಒಂದು ಗಮ್ಮತ್ತು ಮಾಡಬೇಕು ಅಂತ ಹೇಳ್ಕೊಂಬಿಟ್ಟು ಒಂದು ಯುದ್ಧ, ಒಂದು ಹೆಸರಿತಕ್ಕ ಒಂದು ಯುದ್ಧ. ಏನು ಯುದ್ಧ ಅದು? ಸುಮ್ಮನೆ ನಿಮ್ಮ ಭೀಮಸೇನ ದೇವರ ಹತ್ರ ಯುದ್ಧ ಮಾಡಲಿಕ್ಕೆ ಖುಷಿ. ಅದಕ್ಕೆ ಬೇಕಾದ ಹಾಗೆ ಆನೆಯ ರೂಪ ತಾಳಿ, ನಾನು ಸಹ ದೊಡ್ಡದಿದ್ದೇನೆ ನಿಮ್ಮ ಹಾಗೆ ಅಂತೇಳಿ, ಸೊ ಆಯಿತಾ, ಆನೆಯ ರೂಪವನ್ನು ತಾಳಿ ಶಿವನನ್ನು ಸೋಲಿಸಿದರು. ಸೊ ಕ್ರೀಡೆಗೆಂದು ಕಾದಿದ ಹರ, ಕಾದಿದ ಅಂದರೆ ಯುದ್ಧ ಮಾಡಿದ, ಹರ ಅಂತ ಹೇಳಿದರೆ ರುದ್ರದೇವರು ಭೀಮನಿಂದ ಸಂತೋಷ ಹೊಂದಿದರು. ಸೊ ಬಾಣಾಸುರನಿಗೆ ಶಿವನು ರಕ್ಷಕನಾಗಿರುವಂಥದ್ದು ಪ್ರಸಿದ್ಧ. ಬಾಣ ಬಲಿಯ ಮಗ. ಸೊ ಬಲಿಚಕ್ರವರ್ತಿಯ ಮನೆಗೆ ವಾಮನ ರೂಪದಿಂದ ಭಗವಂತನೇ ಕಾವಲುಗಾರನಾಗಿದ್ದರೆ, ಈ ಬಲಿಚಕ್ರವರ್ತಿಯ ಮಗ ಬಾಣಾಸುರನ ರಕ್ಷಣೆಗಾಗಿ ರುದ್ರದೇವರು ಅವನ ಪಟ್ಟಣದಲ್ಲಿ ನೆಲೆಸಿದ್ದರು. ಸೊ ಭೀಮಸೇನ ರಕ್ಷಕನಾಗಿದ್ದ ಹರನೊಂದಿಗೆ ಬಾಣನನ್ನು ಸೋಲಿಸಿದ ಅಂತ ಹೇಳಿದ್ದು ಮುಂದೆ ಬರ್ತದೆ ಕಾಣ್ತದೆ. ಸೊ ಹೀಗೆ ಹರ ಇಲ್ಲಿ ಕಾದಿದ್ದು ಕೇವಲ ಕ್ರೀಡೆಗಾಗಿ, ಕ್ರೀಡಂತಂ. ಆ ಮೂಲಕ ಭೀಮನ ಹಿರಿಮೆ ಜಗತ್ತಿಗೆ ತಿಳಿಯಲೆಂಬ ಕಾತರದಿಂದಾಗಿ, ಅಂದರೆ ಭೀಮಸೇನ ರುದ್ರದೇವರನ್ನೂ ಸೋಲಿಸಿದ್ದಾರೆ ಅಂತ ಹೇಳಿದರೆ ಭೀಮಸೇನ ಖಂಡಿತ ರುದ್ರದೇವರಿಗಿಂತಲೂ, ರುದ್ರದೇವರನ್ನು, ಆದಿಶೇಷನನ್ನು, ಗರುಡನನ್ನು, 3 ಜನರನ್ನು ಸೋಲಿಸಿದ್ದಾರೆ ಅಂತ ಆಯ್ತಲ್ವ. ಇಂದ್ರದೇವರನ್ನು ಮೊದಲೇ ಸೋಲಿಸಿದ್ದಾರೆ ಅಂತ ಆಯ್ತು. ಎಷ್ಟು ಎಲ್ಲ ದೇವತೆಗಳನ್ನು ಸೋಲಿಸಬೇಕಿದ್ರೆ ಇವರಿಗಿಂತ ಮೇಲಿನ ಇದರಲ್ಲಿ ಇರಲೇಬೇಕು ಭೀಮಸೇನ, ಅಂದರೆ ವಾಯುದೇವರು ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಹೀಗೆ ಭೀಮನ ಹಿರಿಮೆ ಜಗತ್ತಿಗೆ ತಿಳಿಯಬೇಕು. ನಮ್ಮ ವಾಯುದೇವರು, ನಮ್ಮ ನೇತಾರ, ನಮ್ಮ ಜೀವೋತ್ತಮರಾದ ವಾಯುದೇವರು ಅನ್ನುವಂಥದ್ದು ಜನರಿಗೆ ಸ್ಪಷ್ಟ ಆಗಬೇಕು ಎನ್ನುವ ಕಾತರದಿಂದ. ಆದ್ದರಿಂದ ಅದು ದೋಷವಾಗದೆ ಗುಣವೇ ಆಯಿತು ಎಂದು ತಿಳಿಯಬೇಕು. ಹನುಮದ್ ರೂಪದಿಂದ ದಕ್ಷಿಣ ಸಮುದ್ರವನ್ನು ಹಾರಿದ ವಾಯುದೇವರು ಹನುಮಂತನಾಗಿ, ಇಲ್ಲಿ ಭೀಮ ರೂಪದಿಂದ ಪೂರ್ವ ಸಮುದ್ರವನ್ನು ಈಜಿದ್ದು ಇನ್ನೊಂದು ವಿಶೇಷ. ಹಾಗೆ ಅಲ್ಲಿ ಹಾರಿದ ದಾಖಲೆ ಆಯಿತು, ಇಲ್ಲಿ ಸಮುದ್ರವನ್ನು ಹಾರುವ ಅಥವಾ ಈಜುವ ದಾಖಲೆ ಆಯಿತು ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ.